ಭೋಪಾಲ್‌ನ ಒಂದು ಯೂನಿವರ್ಸಿಟಿಯ ಹಾಸ್ಟೆಲ್ ಇಂದ 22 ಜನ ಸ್ಟೂಡೆಂಟ್ಸ್‌ಗೆ ಜಾಂಡಿಸ್ ಸಿಂಪ್ಟಮ್ಸ್ ಬಂದು 4,000 ಜನಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಡೇ 94. ಇದೇ ರೀತಿಯಲ್ಲ ವಿಷಯ. ಡೈಲಿ ಒಂದೇ ಒಂದು ನಿಮಿಷದೊಳಗಡೆ ತಿಳ್ಕೊಬೇಕು ಅಂತಂದ್ರೆ ನನ್ನ ಫಾಲೋ ಮಾಡಿ. ಹಾಸ್ಟೆಲ್ ನೀರ್ ಸರಿ ಇಲ್ಲ, ಊಟ ಹೈಜಿನಿಕ್ ಆಗಿಲ್ಲ ಅಂತ ತುಂಬಾ ಸಲ ಕಂಪ್ಲೇಂಟ್ ಮಾಡಿದ್ರು ಇಗ್ನೋರ್ ಮಾಡಿ ಈಗ 22 ಜನಕ್ಕೆ ಜಾಂಡಿಸ್ ಸಿಂಪ್ಟಮ್ಸ್ ಬಂದಿದೆ. ತುಂಬಾ ಜನ ಹೇಳ್ತಾ ಇದ್ದಾರೆ ನಿಜವಾದ ನಂಬರ್ ಇದಕ್ಕಿಂತ ತುಂಬಾ ಜಾಸ್ತಿನೇ ಇದೆ ಅಂತ. ಮಂಗಳವಾರ ನೈಟ್ 4,000ಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸ್ ಸೇರಿ ಪ್ರೊಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಪ್ರೊಟೆಸ್ಟ್ ಸ್ವಲ್ಪ ಹೊತ್ತಲ್ಲೇ ವೈಲೆಂಟ್ ಆಗುತ್ತೆ. ಬಸ್, ಕಾರ್, ಬೈಕ್ ಎಲ್ಲ ಹೊಡೆದಾಕಿ ಬೆಂಕಿ ಹಾಕ್ತಾರೆ. ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಕಂಪ್ಲೇಂಟ್ ಮಾಡೋದಕ್ಕೆ ಹೋದ್ರೆ ಅಲ್ಲಿರೋ ಗಾರ್ಡ್ಸ್ ಎದುರಿಸ್ತಾ ಇದ್ರು ಅಂತ. ತುಂಬಾ ಜನ ಸ್ಟೂಡೆಂಟ್ಸ್ ಅಂತೂ ಅಲ್ಲಿರೋ ನೀರ್ನ ನಂಬೋದಕ್ಕಾಗ್ದೇನೆ ಬಾಟಲ್ ನೀರ್ನ ತಗೊಂಡು ಕುಡಿತಾ ಇದ್ರು. ಇನ್ನ ಸ್ವಲ್ಪ ಜನ ಈ ಯೂನಿವರ್ಸಿಟಿ ಇದನ್ನೆಲ್ಲ ಮುಚ್ಚಾಕೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಆ ಯೂನಿವರ್ಸಿಟಿನ ನವೆಂಬರ್ 30th ವರೆಗೂ ಕ್ಲೋಸ್ ಮಾಡಿದ್ದಾರೆ. ಇದು ಒಂದು ಪ್ರೊಟೆಸ್ಟ್ ಮಾತ್ರ ಅಲ್ಲ, ಸ್ಟೂಡೆಂಟ್ಸ್ ನ ಸೇಫ್ಟಿಗೆ ಒಂದು ವೇಕಪ್ ಕಾಲ್. ಈ ತರ ಇನ್ಸಿಡೆಂಟ್ ಕಾಲೇಜ್, ಹಾಸ್ಟೆಲ್ ಅಲ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ. ಇದೇ ತರ ಸಿಮಿಲರ್ ಇನ್ಸಿಡೆಂಟ್ ತಮಿಳುನಾಡಲ್ಲೂ ಆಗಿತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ.